ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಬನ್ನಿ ಫ್ರೆಂಡ್ಸ್, ನಾನಿವತ್ತು ಪೈನಾಪಲ್ಲು ಫ್ರೈ ಮಾಡೋದು ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ, ಇದಕ್ಕೆ ಸಾಲ್ಟು ಒಂದು ಹಾಫ್ ಸ್ಪೂನು, 1 ಸ್ಪೂನು ಚಿಲ್ಲಿ ಪೌಡರು, ಮತ್ತು ನಾನೊಂದು 5 ಸ್ಲೈಸು ಪೈನಾಪಲ್ ತೊಗೊಂಡಿದ್ದೀನಿ. ಎಲ್ಲ ನೀಟಾಗಿ ಎಲ್ಲ ಕಟ್ ಮಾಡಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಇದಕ್ಕೆ ಜೇನುತುಪ್ಪ ಬೇಕಾಗುತ್ತೆ, ಆಮೇಲೆ ತುಪ್ಪ ಒಂದು ಸ್ವಲ್ಪ ಬೇಕಾಗುತ್ತೆ ಅಷ್ಟೇ. ಬನ್ನಿ ಫ್ರೆಂಡ್ಸ್, ಈಗ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ಈ ಸಾಲ್ಟು ಮತ್ತು ಈ ಚಿಲ್ಲಿ ಪೌಡರು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಈಗ ಇದಕ್ಕೆ ನಾವು 2ರಿಂದ 3 ಸ್ಪೂನು ಜೇನುತುಪ್ಪ ಹಾಕ್ಕೊಳ್ಳೋಣ. ಇದು ಒರಿಜಿನಲ್ ಜೇನುತುಪ್ಪ ಫ್ರೆಂಡ್ಸ್. ಇದು ನಾನು ಶೃಂಗೇರಿಗೆ ಹೋದಾಗೆಲ್ಲ ಅಲ್ಲಿ ಒರಿಜಿನಲ್ ಸಿಗುತ್ತೆ, ತಗೊಂಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಆ ಜೇನುತುಪ್ಪದ ಘಮ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದು ಸಖತ್ತು ಟೇಸ್ಟಾಗಿರುತ್ತೆ. ಇವಾಗೆಲ್ಲ ಇದೇ ಟ್ರೆಂಡು. ಔಟ್ಸೈಡೆಲ್ಲ ತುಂಬ ಜನ ಈ ಥರ ಮಾಡಿಬಿಟ್ಟು ಮಾರ್ತಾಯಿದ್ದಾರೆ. ಇದು ಅಲ್ಲೆಲ್ಲ ಅಷ್ಟು ನೀಟಾಗಿರೋದಿಲ್ಲ. ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲೂ ಪೈನಾಪಲ್ಲು ತುಂಬ ಒಳ್ಳೆಯದು ಫ್ರೆಂಡ್ಸ್ ಆರೋಗ್ಯಕ್ಕೆ. ನೋಡಿ, ಈ ಥರ ಇದೆಲ್ಲ ಇವಾಗ ಮಿಕ್ಸ್ ಆಗಿದೆ. ಈಗ ಸ್ಟವ್ ಹಚ್ಕೊಳ್ಳೋಣ. ಓಕೆ, ನೋಡಿ ತವ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್, ಈಗ ಮೀಡಿಯಮ್ ಉರಿ ಮಾಡಿಕೊಂಡು ತವ ಇಟ್ಟಿದ್ದೀನಿ. ಇದಕ್ಕೇನಿಲ್ಲ, ಜಸ್ಟು 1 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಅಷ್ಟೇ ಸಾಕಾಗುತ್ತೆ. ಜಸ್ಟು 1 ಮಿನಿಟ್ ಇಲ್ಲ 2 ಮಿನಿಟ್ಸ್ ಬೇಯಿಸ್ಬೇಕು ಅಷ್ಟೇ, ಜಾಸ್ತಿನೂ ಬೇಯಿಸಬಾರ್ದು. ನೋಡಿ, ಇವಾಗ ಇದು ಕಾದಿದೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಈ ಥರ ಎಲ್ಲ ಇದಕ್ಕೆ ನೀಟಾಗಿ ಹಚ್ಬಿಟ್ಟು ತವ ಮೇಲೆ ಈ ಥರ ಇರೋದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮುಂಚೆ ಎಲ್ಲ ಬರೀ ಸಾಲ್ಟು ಆ್ಯಂಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ತಿಂತಾಯಿದ್ರು. ಈಗ ಈ ಥರ ನೋಡಿ ಫ್ರೆಂಡ್ಸ್, ಈಗ ಇದು ಒಂದು ಸೈಡ್ ಆಯಿತು. ಜಾಸ್ತಿ ಇಲ್ಲ, ಒಂದು 2 ಮಿನಿಟ್ಸ್ ಅಷ್ಟೇ, ಬೇಗನೆ ಆಗುತ್ತೆ. ಜಾಸ್ತಿ ಬೇಯಿಸಲೂಬಾರ್ದು, ಸುಮ್ಮನೆ ಲೈಟಾಗಿ ಬೇಯಿಸ್ಬೇಕು ಫ್ರೆಂಡ್ಸ್. ಇದು ಮಾಡ್ಕೊಂಡು ತಿನ್ನಿ, ಎಷ್ಟು ಟೇಸ್ಟಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಅದರಲ್ಲೂ ಈ ಸಮ್ಮರಲ್ಲಿ ಪೈನಾಪಲ್ ಜ್ಯೂಸು, ಪೈನಾಪಲ್ ಐಟಮ್ಸ್ ಎಲ್ಲ ತಿಂದರೆ ದೇಹಕ್ಕೆ ತುಂಬ ತಂಪು ಕೊಡುತ್ತೆ. ನೋಡಿ, ಈಗ ಇದು ಆಗಿದೆ. ಮತ್ತು ಇದು ತವಾ ಮೇಲೆ ಹಾಕ್ತಿರೇನೋ, ಹಾಗೇನೂ ಇವಾಗ ಮಾಡಿದ್ವಲ್ಲ ಪೇಸ್ಟು, ಆ ಥರ ಮಾಡಿಕೊಂಡು ಹಚ್ಬಿಟ್ಟು ಹಾಗೇನೂ ತಿನ್ಬೋದು ಫ್ರೆಂಡ್ಸ್. ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕಿದು.
ನೋಡಿ ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ನೀವು ಮಾಡ್ಕೊಂಡು ತಿಂದು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ನೋಡ್ತಾ ಇದ್ರೇ ತಿನ್ನೋಣ ಅನ್ನಿಸ್ತಿದೆ. ಈಗ ಇದು ಆಗಿದೆ, ಎಲ್ಲ ಪ್ಲೇಟಿಗೆ ತಗೊಬಿಡೋಣ. ಫಸ್ಟು ಸ್ಟವ್ ಆಫ್ ಮಾಡ್ಕೊಬಿಡೋಣ. ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಇದು ಮಾಡ್ಕೊಂಡು ತಿಂತಾಯಿದ್ರೆ ಮತ್ತೊಮ್ಮೆ ಮಾಡಿ ತಿನ್ನೋಣ ಅನ್ನೋ ಅಷ್ಟು ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಈಗ ಒಂದು ತಟ್ಟೆಗೆ ಸರ್ವ್ ಮಾಡಿದ್ದೀನಿ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿದೆ. ನೋಡ್ತಾ ಇದ್ರೇ ತಿಂದಷ್ಟು ಖುಷಿಯಾಗುತ್ತೆ. ಉಪ್ಪು ಉಪ್ಪು, ಹುಳಿ ಹುಳಿ, ಸಿಹಿ ಸಿಹಿ, ಖಾರ ಖಾರ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಳ್ಳೆ ಟೇಸ್ಟಿಯಾಗಿದೆ. ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು.